ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಏರಿಯಾ ಗಣೇಶನ ಕೊನೆಯ ವ್ಲಾಗ್ ಇದು. ಸ್ವಲ್ಪ ಲೆಂತ್ ಅನ್ನಿಸ್ಬೋದು, ಆದರೆ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇನ್ನೂ ಗಣೇಶೋತ್ಸವದ ಕೊನೆಯ ದಿನ ಅಂತಂದರೆ ತಮಟೆ ಹಾಗೆ ಪಲ್ಲಕ್ಕಿ ಮ್ಯಾಂಡೇಟ್ರಿಯಾಗಿ ಇದ್ದೇ ಇರುತ್ತೆ. ಹಾಗಾಗಿ 2 ಗಂಟೆ ಅಷ್ಟೊತ್ತಿಗೆ ಫ್ಲವರ್ ಡೆಕೋರೇಷನವರು ಹಾಗೆ ತಮಟೆ ಹೊಡೆಯೋರು ಬಂದು ಇಳ್ದಾಗಿತ್ತು. ಸೊ ಬಂದಂಥ ಫ್ಲವರ್ ಡೆಕೋರೇಷನ್ ಅವ್ರಿಗೂ ಮತ್ತು ತಮಟೆ ಅವ್ರಿಗೂ ಊಟದ ವ್ಯವಸ್ಥೆ ಆಲ್ರೆಡಿ ಮಾಡಿದ್ವಿ. ಸೊ ನಮ್ಮ ಹುಡುಗರಿಗೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಕೇಳಿಕೊಂಡೆ. ಊಟ ಮುಗಿಸಿ ಬಂದಂಥ ತಮಟೆ ಹೊಡೆಯೋರು ತಮ್ಮ ವಾದ್ಯಗಳನ್ನೆಲ್ಲ ಇಟ್ಟು ಅವರ ಆಚಾರದ ಪ್ರಕಾರ ಪೂಜೆ ಮಾಡಿ ನಂತರ ದೃಷ್ಟಿಕಾಯನ್ನು ಹೊಡೆದು ಒಂದು ರೌಂಡ್ ಹೊಡೆದು ತೋರಿಸಿದ್ರು. ಅದು ಹೇಗಿತ್ತು ಅಂತ ನೀವೇ ಕೇಳಿಸ್ಕೊಳ್ಳಿ. ಅಷ್ಟೊತ್ತಿಗಾಗಲೇ ಫ್ಲವರ್ ಡೆಕೋರೇಷನ್ನವರು ಮೆರವಣಿಗೆಗೆ ಬೇಕಾದಂಥ ಒಂದು ಪಲ್ಲಕ್ಕಿಯನ್ನು ರೆಡಿ ಮಾಡಿದರು. ಇನ್ನೇನು ಮೆರವಣಿಗೆಗೆ ಸಿದ್ಧತೆ ಮಾಡ್ಕೋಬೇಕಿತ್ತು. ಇಲ್ಲಿ ನಾವು ಸೆಟ್ಟಲ್ಲಿ ಏನು ಒಂದು ಕಾನ್ಸೆಪ್ಟ್ ಮಾಡಿದ್ವಿ, ಸೇಮ್ ಕಾನ್ಸೆಪ್ಟನ್ನ ಮೆರವಣಿಗೆನಲ್ಲೂ ಕಂಟಿನ್ಯೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದರ ಪ್ರಕಾರ ಸೆಟ್ನಲ್ಲಿದ್ದಂಥ ಗಣೇಶನ ವಿಗ್ರಹ ಹಾಗೂ ಮಹಿಳೆಯ ವಿಗ್ರಹವನ್ನು ನಾವು ಯಥಾವತ್ ಟ್ರ್ಯಾಕ್ಟರ್ಗೆ ಶಿಫ್ಟ್ ಮಾಡಿಕೊಂಡ್ವಿ. ತುಂಬ ಜನ ನನ್ನ ಹಿಂದಿನ ವ್ಲಾಗ್ನಲ್ಲಿ ಕಮೆಂಟ್ ಮಾಡಿದ್ರಿ POP ಗಣೇಶನ ಯೂಸ್ ಮಾಡಬಾರ್ದು ಅಂತ. ನೋಡಿ, ಇದು ಪ್ಯೂರ್ ಮಣ್ಣಲ್ಲಿ ಮಾಡಿರೋವಂಥ ಗಣೇಶ. ತೂಕ ಜಾಸ್ತಿ ಇರೋದ್ರಿಂದ ಅಷ್ಟು ಜನ ಎತ್ತಬೇಕಾಯ್ತು. ಇದು ಆಲ್ಮೋಸ್ಟ್ 120ರಿಂದ 130 kg ಇತ್ತು. ನಾವು ಆಗಡೆಯಷ್ಟು ದೂರ ಹೋಗಿ ಈ ಗಣೇಶನ ತರೋದಕ್ಕೆ ಮೇನ್ ರೀಸನ್ ಅದೇ, ಕೈಯಿಂದ ಮಾಡಿರೋವಂಥ ಪ್ಯೂರ್ ಮಣ್ಣಿನ ಗಣೇಶ ಇದು. ಇನ್ನೂ ಅಷ್ಟೊತ್ತಿಗಾಗಲೇ ಮೆರವಣಿಗೆ ಸಮಯ ಹತ್ತಿರ ಬಂದಿತ್ತು. ಒಂದು ಗಾಡಿಯಲ್ಲಿ ಎಂದಿನಂತೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತಿತ್ತು. ಇನ್ನೊಂದು ಕಡೆ ನಾವು ಮೆರವಣಿಗೆಗೆ ಎಲ್ಲ ಸಿದ್ಧತೆನ ಮಾಡಿಕೊಂಡ್ವಿ. ಇನ್ನು ಮೊದಲಿಗೆ ನಮ್ಮ ಗೆಳೆಯರೆಲ್ಲ ಸೇರಿ ದೃಷ್ಟಿಕಾಯಿಯನ್ನು ಹೊಡೆಯೋ ಮುಖಾಂತರ ನಾವು ನಮ್ಮ ಪಲ್ಲಕ್ಕಿಗೆ ಚಾಲನೆ ನೀಡಲಾಯಿತು. ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗದೇ ಇರೋ ಥರ ಟ್ರಾಫಿಕ್ ಪೊಲೀಸ್ನವರು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ರು. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಯಾವುದೇ ಅಹಿತಕರ ಘಟನೆ ನಡೆಯುತ್ತಂಗೆ ನೋಡಿಕೊಂಡ್ರು. ಸುಮಾರು 9 ಗಂಟೆ ಅಷ್ಟೊತ್ತಿಗೆ ನಮ್ಮ ಎಲ್ಲ ಮುಖ್ಯ ರಸ್ತೆಗಳ ಮೆರವಣಿಗೆ ಮುಗಿದು ಮೆರವಣಿಗೆ ಇನ್ನೇನು ಕೊನೆಯ ಹಂತಕ್ಕೆ ಬಂದಿತ್ತು. ಇನ್ನು ನಮ್ಮ ಗಣೇಶ ಪ್ಯೂರ್ ಮಣ್ಣಿನ ಗಣೇಶ ಆಗಿರೋದ್ರಿಂದ ನಮ್ಮ ಹತ್ತಿರದಲ್ಲೇ ಇದ್ದಂಥ ನಮ್ಮೂರ ಕೆರೆಯಲ್ಲೇ ವಿಸರ್ಜನೆ ಮಾಡೋದಕ್ಕೆ ನಾವು ಪರ್ಮಿಷನ್ ತೊಗೊಂಡ್ವಿ. ಅದರಂತೆ ನಾವು ಕೊನೆಯದಾಗಿ
ವಿಸರ್ಜನೆ ಮಾಡುವಂಥ ಕೆರೆ ಕಡೆಗೆ ಹೋಗುವ ಸಮಯ. ಇನ್ನು ಈ ವರ್ಷದ ಗಣೇಶೋತ್ಸವ ಕೊನೆಯ ಹಂತಕ್ಕೆ ಬಂದು ತಲುಪಿತ್ತು. ಎಲ್ಲರ ಮನಸ್ಸಲ್ಲೂ ಒಂದೇ ಬೇಜಾರು, ಏನಪ್ಪ ಅಂತಂದರೆ ಇನ್ನು ಮುಂದಿನ ವರ್ಷ ಗಣೇಶ ಹಬ್ಬ ಬರೋವರೆಗೂ ಫ್ರೆಂಡ್ಸ್ ಎಲ್ಲ ಈ ರೀತಿ ಒಟ್ಟಾಗಿ ಸೇರೋದು ತುಂಬಾ ಅಪರೂಪ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಮುಂದುವರಿಯಿತು. ನೋಡಿದಂತೆ ಕೆರೆ ನೀರು ಕಡಿಮೆ ಆಗಿತ್ತು, ಗಣೇಶನ ಭಾರ ತುಂಬ ಜಾಸ್ತಿ ಆಗಿತ್ತು. ಹಾಗಾಗಿ ಹರಸಾಹಸ ಪಟ್ಟು ಗಣೇಶನ ನೀರಿಗೆ ಇಳಿಸಬೇಕಾಯಿತು. ಇನ್ನು ಕೊನೆಯದಾಗಿ ಗಣೇಶನನ್ನು ನೀರಿಗೆ ಬಿಡುವ ಮುಖಾಂತರ ಈ ವರ್ಷದ ಗಣೇಶೋತ್ಸವಕ್ಕೆ ನಾವು ಮುಕ್ತಾಯ ಹೇಳ್ತಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆ ಗಣೇಶ ನಮಗೂ ಹಾಗೂ ನಿಮಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಈ ವರ್ಷದ ಗಣೇಶೋತ್ಸವದ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.